ಫಸ್ಟು ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗಿ ಬಂದ ತಕ್ಷಣವೇ ನಂಗೆ ಕಾಲ್ ಬಂತು ಗುರುಮೂರ್ತಿಯವ್ರ ಕಡೆಯಿಂದ. ಹೇಳಿದ ತಕ್ಷಣವೇ ಅವರು ಸ್ಟೋರಿ ಹೇಳಬೇಕಾದ್ರೆ ಇದೆಲ್ಲ ಮಾಡ್ತಾರಾ ಅಂದರೆ ಅವರು ಒಂದು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನ್ನಿಸ್ತಿತ್ತು ಇದೆಲ್ಲ ಶೂಟಿಂಗಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತಾ ಅಂತ. ಬಟ್ ಅವ್ರು ಏನು ಅಂದಿದ್ರು ಅದೇ ರೀತಿಯೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಒಂದು ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಲೇ ಅನ್ಕೋತೀನಿ ನಾನು ಯಾವಾಗಲೂ. ಎಲ್ಲ ಆರ್ಟಿಸ್ಟ್ಗಳು, ಇವನ್ ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಪ್ರವೀಣ್ ಸರ್ಗೂ ಧನ್ಯವಾದಗಳು. ಸೊ ಎಲ್ಲರಿಗೂ ಇಲ್ಲಿ ನೆರೆತಿರ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತೇಳಿ. ನಾನೊಂದು ಮಂಗಳಮುಖಿ. ನನ್ನ ಪಾಪರ್ ಬಂದು ಬಳ್ಳಾರಿ. ಇಲ್ಲಿರೋ ಮಾಧ್ಯಮದವ್ರಿಗೆ ಮತ್ತು ಪತ್ರಿಕೆಯವ್ರಿಗೆ, ಇಲ್ಲಿರೋ ಹಿರಿಯವ್ರಿಗೆ ಎಲ್ಲರಿಗೆ ಮತ್ತೊಂದು ಸತಿ ಧನ್ಯವಾದಗಳು. ಫಸ್ಟ್ ಆಫ್ ಆಲು ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ ಪ್ರವೀಣ್ ಸಾರ್ಗೆ ಟ್ಯಾಂಕ್ಸ್ ಹೇಳ್ಕೋಬೇಕಂತೇಳಿ. ಪ್ರವೀಣ್ ಸಾರ್ಗೆ, ಮೇಡಮ್ಗೆ. ನಾನು ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಮಾಡ್ಕೊತ, ಟಿಕ್ಟಾಕ್ ಮಾಡ್ಕೊತ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ಮಾಡ್ಕೊತ ಇದ್ದೆ. ಅದರಲ್ಲಾಗಿ ನಾನು ಸ್ವಲ್ಪ ಫೇಮಸ್ ಆಗಿ ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಕರೆಯೋದಕ್ಕೆ ಮೇಡಮ್ ಸಾರ್ ನಾನು ಇನ್ಸ್ಟಾಗ್ರಾಮು ಟಿಕ್ಟಾಕ್ ನೋಡಿ ನಾನು ಒಂದು ಮೀಟಿಂಗಲ್ಲಿ ಚಾಂದಿನಿ ಇಂಥಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಮ್ಮ, ನಾವೇ ಒಂದು ಫಿಲಿಮ್ ಮಾಡ್ತಾಯಿದ್ದೀವಿ, ನಿಮ್ಗೊಬ್ರು ಫೋನ್ ಮಾಡ್ತಾರೆ, ಬಂದು ನೀವು ಅವ್ರಿಗೆ ಮೀಟ್ ಆಗಿ ಅಂತೇಳಿ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಿಡು ಅಂತೇಳಿ ಸುಮ್ಮನೆ ಇದ್ದೆ. ಮತ್ತು ಅವಳು ಅದ್ರಾಗ ಒಂದು ಚಿಕ್ಕ ಪಾತ್ರ, ಅದು ಒಂದು ವಾರೇ ಸಾಂಗ್ನಾಗ ಸ್ವಲ್ಪ ಪಾತ್ರ ಇತ್ತು ಅಷ್ಟೇ. ಅದು ನೈಟ್ ಟೈಮು, ಅದರಲ್ಲಿ ಒಂದು ಹಾಫ್ ಫಿಲಿಮು. ಮತ್ತು ನೆಕ್ಸ್ಟು ಸೆಕೆಂಡ್ ಸಿನಿಮಾನೇ. ಗುರುಮೂರ್ತಿ ಸಾರ್ ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಇಲ್ಲಿ ಪೋಲೋ ಪ್ಯಾಲೇಸ್ಗೆ ಬನ್ನಿ ಅಮ್ಮ ಚಾಂದಿನಿ ಅವರೇ, ಸ್ವಲ್ಪ ಮಾತಾಡಬೇಕು ಅಂತ ಅಂದೆ. ನಾನು ಸರಿ ಸರ್ ಎದಕ್ಕೆ ಅಂದರೆ ಹಿಂಗೆ ಒಂದು ಫಿಲಿಮ್ ಅಂದರೆ ಫಸ್ಟಿಗೆ ನನಗೆ ಒಂದು ಸತಿ ಸಾರು ಮೀಟ್ ಆಗಿದ್ದರು. ನನ್ನ ಕತೆ ಕೇಳಿದರು. ನನ್ನ ಕತೆ ಕೇಳಿದ ಮೇಲೆ ನಾನು ಈ ಥರ ನನ್ನ ಲೈಫ್ ಸ್ಟೋರಿ ಕೇಳಿದರು. ಓಕೆ ಅಮ್ಮ, ಇವಾಗ ನಿನಗೆ ಆಫರ್ ಇದ್ದರೆ ಹೇಳ್ತೀನಿ ಅಂತೇಳಿ ಗುರುಮೂರ್ತಿ ಸರ್ ಹೇಳಿದರು. ಮತ್ತು ಗುರುಮೂರ್ತಿ ಸರ್ ಅವರು ಮತ್ತೆ ನನಗೊಂದು ಸೀಸನ್ ಪೋಲೋ ಪ್ಯಾಲೇಸ್ ಕರೆದು ಒಂದು ಸಿನಿಮಾ ಐತಮ್ಮ, ನಾವು ಸಿನಿಮಾ ಇದು ಮಾಡ್ತಾಯಿದ್ದೀವಿ, ನೀವು ಮಾಡ್ತೀರಾ ಅಂತ. ಏನು ಸಿನಿಮಾ ಸಾರ್ ಅಂದರೆ ಸಿಕಂಡಿ ಅಂತ. ಇವನೇನು ಮತ್ತೆ ನನಗೆ ಸಿಕಂಡಿ ಅಂತ ಅನ್ಕೊಂಡು ನನ್ನ ಮನಸ್ಸಲ್ಲಿ ನಾನೇ ನೋವು ಪಟ್ಟೆ. ನನಗೆ ಎಷ್ಟೋ ಹೆಸರುಗಳು, ನಾನು ಹುಟ್ಟದಾಗಲಿದ್ದ ನಾನು ಇನ್ನು ಫಸ್ಟ್ ಸೀರೆ ಹುಟ್ಲಿಕ್ಕೆ ನನಗೆ ಎಷ್ಟೋ ಹೆಸರುಗಳು, ಚಕ್ಕ ಅಂತೆ, 0.5 ಅಂತೆ, ಸಿಕಂಡಿ ಅಂತೆ, 9 ಅಂತೆ, ಎಷ್ಟೋ ಹೆಸರುಗಳು ಕರೆದಿದ್ದಾರೆ ನನಗೆ. ಮತ್ತು ಇವನಿಗೆ ನನಗೆ ಯಾರನ್ನು ಸಿಕಂಡಿ ಚಕ್ಕ ಅಂದರೆ ಬಡಂಗೆ ಆಗ್ತದೆ ನನಗೆ ಅಂತ ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿರ್ತಾರೆ. ನನ್ನ ಚಾಂದ್ ಅಂತ ಹೆಸರಿಟ್ಟಿದ್ದಾರೆ, ನಾನು ಚಾಂದಿನ ಅಂತ ಹೆಸರು ಬದಲಾವಣೆ ಮಾಡಿಸ್ಕೊಂಡಿನಿ. ಮತ್ತು ನಮ್ಮ ಗೋರ್ಮೆಂಟ್ ಸಮಾಜ ಬಂದು ನಮಗೊಂದು ಮಂಗಳಮುಖಿ ಅಂತೇಳಿ ಹೆಸರು ಕೊಟ್ಟಿದೆ. ಮಂಗಳಮುಖಿ ಅಂದರೆ ಮಂಗಳವಾಗಲಿ ಅಂತೇಳಿ, ಎಲ್ಲರಿಗೂ ಶುಭವಾಗಲಿ ಅಂತೇಳಿ. ಒಂದು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ, 6 ರೀತಿಯಲ್ಲಿ ನಾವಿರ್ತೀವಿ. ಈ ಸಾರಿ ಏನು ಮತ್ತು ನಮ್ಮನ್ನು ಕರೆದು ನನ್ನೇ ಸಿಕ್ಕಂಡು ಬಡಂಗಾಗಿತ್ತು ನನಗೆ ಸಾರು ನೋಡಿ. ಆಮೇಲೆ ಹೇಳಿದ್ಮೇಲೆ ಸಾರು ಮಹಾಭಾರತ ಬಗ್ಗೆ ಸಿಕಂಡಿ ಮೂವಿದ್ದು ಸ್ಟೋರಿ ಹೇಳಿದ್ರು ನನಗೆ. ಸ್ಟೋರಿ ಹೇಳಿದ್ಮೇಲೆ ಹಬ್ಬ ನಾನು ಇಂಥ ಒಳ್ಳೆ ಪ್ರಾಚೀನ ಇದು ಬಂತು ಅಂಥೇಳಿ ಸಾರಿಗೆ 2 ಕೈ ಎತ್ತಿ ಮುಗಿಬೇಕು. ಈ ಸ್ಟೋರಿ ಹೇಳ್ದಂಗೆಲ್ಲ ನನಗೆ ಭಾಳ ಸಂತೋಷ. ನಮ್ಮ ಸಿಕಂಡಿ ಅಂದರೆ ಮಹಾಭಾರತದಿದ್ದು ಹೆಸರು. ಅದಕ್ಕೆ ನಮ್ಗೆ ಏನು ಅನಿಸಿತ್ತು, ಈ ಪಬ್ಲಿಕ್ ಅದಕ್ಕೆ ನಮ್ಮನ್ನ ಈ ಕೆಟ್ಟ ಹೆಸರು ಕರಿತಿದಾರ, ಚಕ್ಕ ಸಿಕಂಡಿ 9 ಏನೇನೋ ಅಂದ್ಕೊತಿದ್ದೆ. ಇದರಲ್ಲಿ ಸಾರೆಲ್ಲ ಡಿಟೇಲ್ ಆಗಿ ಇದರಲ್ಲಿ ಈ ಥರ ಇರ್ತತಮ್ಮ ಸಿಕಂಡಿ ಅಂದರೆ ಇದೆಲ್ಲ ಮಹಾಭಾರತದ್ದು, ನಿಮ್ಮ ಥರ ಈ ಥರ ಜೋಗ್ತಿ ಅದು ಭಾಳಷ್ಟು ಹೇಳಿದ್ದಾರೆ. ಅವಾಗ ನನಗೆ ಭಾಳ ಸಂತೋಷ ಆಯಿತು. ಗುರುಮೂರ್ತಿ ಸಾರ್ ಅವ್ರಿಗೆ ಮತ್ತು ಪ್ರವೀಣ್ ಸಾರ್ ಅವ್ರಿಗೆ ಮತ್ತೊಂದು ಸತಿ ಟ್ಯಾಂಕ್ಸ್ ಹೇಳ್ಕೊಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಬಳ್ಳಾರಿ ಚಾಂದಿನಿ. ಥ್ಯಾಂಕ್ ಯು. ಇಲ್ಲಿ ಯಾರು ಇದ್ರು ಇದರಲ್ಲಿ? ನೀವು ಇದಾ? ನಂಗೆ ಗೊತ್ತಾಯ್ತು. ಇವಾಗ ಈ ಥರ ಒಂದ್ಸಲ ಮಾಡಿ ತೋರಿಸ್ತೀರಾ ನಮಗೆ? ಈ ಥರ ಒಂದು ಮಾಡಿ ತೋರಿಸ್ಬೇಕು ನೀವು ನಮಗೆ, ಓಕೆನಾ? 3, 2, 1 ಡೈರೆಕ್ಟರ್ ಹೇಳ್ತಾರೆ ಇವಾಗ. ಹಾಂ, ಹಂಗೆ ಹೇಳ್ಬಿಡಿ. ಹಾಂ,